ಮುಸ್ತಫಾ ಮಸೀದಿಯಲ್ಲಿ ರಂಜಾನ್ನ ಮೊದಲ ತಾಕೀರತ್ ಆಚರಣೆ. ಯುವಕರ ಬಳಗದಿಂದ ಅನ್ನದಾನ. 25 ವರ್ಷಗಳಿಂದ ನಡೆಯುತ್ತಾ ಬರುತ್ತಿದೆ ಈ ಕಾರ್ಯ. ಅಂದಿನ ಯುವಕರು ಹಾಕಿದ ಹೆಜ್ಜೆಯನ್ನು ಇಂದಿನ ಯುವಕರು ಪಾಲಿಸುತ್ತಾ ಬರುತ್ತಿದ್ದಾರೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ನಗರದ ಮುಸ್ತಫಾ ಮಸೀದಿಯಲ್ಲಿ ರಂಜಾನ್ನ ಮೊದಲನೆಯ ತಾಕೀರತ್ ದಿನವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ವಿಶೇಷ ದಿನದ ಸಂದರ್ಭದಲ್ಲಿ ಸ್ಥಳೀಯ ಯುವಕರ ಬಳಗದ ವತಿಯಿಂದ ಉಪವಾಸವಿರುವ ಮುಸ್ಲಿಂ ಬಾಂಧವರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಅತ್ಯಂತ ದೊಡ್ಡ ಹಬ್ಬವಾಗಿದ್ದು ಈ ಮಾಸದಲ್ಲಿ ಬರುವ 5 ತಾಕೀರತ್ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಉಪವಾಸ ಮತ್ತು ದಾನ ಧರ್ಮ ಕಾರ್ಯಗಳಿಗೆ ಈ ಸಮಯದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ನಂಬಿಕೆಯ ಪ್ರಕಾರ ಈ 5 ವಿಶೇಷ ದಿನಗಳಲ್ಲಿ ಮುಸ್ಲಿಮರು ಮಾಡುವ ಒಳ್ಳೆಯ ಕೆಲಸಗಳನ್ನು ದೇವರು ಮೆಚ್ಚಿ ಪುರಸ್ಕರಿಸುತ್ತಾನೆ. ಈ ದಿನವು ಮುಸ್ಲಿಂ ಸಮುದಾಯದ ಪವಿತ್ರವಾದ ತಾಕೀರತ್ ದಿನವಾಗಿದ್ದು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಮುಸ್ತಫಾ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಯುವಕರು ಹಾಗೂ ಸದಸ್ಯರು ಶಿಸ್ತುಬದ್ಧವಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಯುವಕರ ಬಳಗದ ಪದಾಧಿಕಾರಿಗಳು ಹಾಗೂ ಮಸೀದಿಯ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಎಂಡಿ ಗೌಸ್, ಪ್ರಜಾಪವ ಟಿವಿ, ಮಾನ್ವಿ.